ಒಂದು ಮುಖ್ಯಮಂತ್ರಿಗಳಂದಾಗ ಕ್ಯಾಬಿನೆಟ್ ಸಚಿವರ ಸಂಪುಟ ಸಭೆ ನಡೆದಾಗ ಸ್ವಾಭಾವಿಕವಾಗಿ ಎಲ್ಲರೂ ಅಲ್ಲಿ ಹೋಗಿ ಒಂದು ಕಡೆ ಹೋಗಿದ್ದಾರೆ ವಿಶ್ವಾಸಕ್ಕೆ ಹೋಗಿದ್ದಾರೆ. ಇದನ್ನೇ ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋದನ್ನ ಅದೆಲ್ಲ ತಪ್ಪು ಸಂದೇಶಗಳು. ಯಾಕಂದ್ರೆ ಉಪಮುಖ್ಯಮಂತ್ರಿಗಳು ಇವತ್ತು ಹೊರದೇಶಕ್ಕೆ ಹೋಗಿದ್ದರಿಂದ ಅದನ್ನು ಗಾಸಿಪ್ ಥರ ಆಗಿದೆ ಬಿಟ್ಟರೆ ಯಾವ ಇದರಲ್ಲಿ ಒಂದು ಇಂಚು ಏನು ಬೇರೆ ವ್ಯತ್ಯಾಸ ಇಲ್ಲ. ಮಾಧ್ಯಮದಲ್ಲಿ ಸ್ವಲ್ಪ ಪ್ರಚಾರ ಆಗಿದೆ ಬಿಟ್ಟರೆ ಬೇರೆ ಏನಿಲ್ಲ. ಯಾವ ಕಾರಣಕ್ಕೂ ಆ ಥರ ವಾತಾವರಣ ನಮ್ಮಲ್ಲಿ ಇಲ್ಲ. ನಮ್ಮ ಗಮನಕ್ಕೆ ಬಂದಂಗೆ, ನಾನು ರಾಜಕೀಯದಲ್ಲಿ ಸಕ್ರಿಯವಿದ್ದಂಥವ್ರು ನಮಗೆ ಗೊತ್ತಿದ್ದಂಗೆ ಆ ಥರ ವಾತಾವರಣ ಎಲ್ಲೂ ಇಲ್ಲ ಅನಿಸ್ತದೆ ನನಗೆ. ಯಾಕಂದರೆ ವಿರೋಧ ಪಕ್ಷದವರು ವಿಜಯೇಂದ್ರ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಸದ್ಯದಲ್ಲೇ ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಅದೇ ಹೇಳ್ದಂಗೆ ಇವರೇನು ಭವಿಷ್ಯ ಹೇಳೋರು ಇವರಲ್ಲ. ಈ ಅಪ್ಪಂದೇ ಬುಡ ಅಲ್ಲಾಡ್ತದೆ, ವಿಜಯೇಂದ್ರನ ಬುಡನೇ ಅಲ್ಲಾಡ್ತಾ ಇದೆ. ಅವ್ರ ಪಕ್ಷದವರೇ ತೆಗೆದುಹಾಕ್ಬೇಕು, ಇವ್ರು ಬೇಡ ಅಂತೇಳಿ ರಾಜ್ಯಾದ್ಯಂತ ಸುದ್ದಿ ಮಾಡಿದ್ದಾರೆ. ಅವರಿಗೆ ಅದು ಬಿಟ್ಟು ತನ್ನ ಇದನ್ನು ಮುಚ್ಕೊಳ್ಳೋಕ್ಕೋಸ್ಕರ ನಮಗೆ ಈ ಥರ ಡೈವರ್ಟ್ ಮಾಡಿ ನಮ್ಮ ಪಕ್ಷದ ಮೇಲೆ ಗೂಬೆ ಕೂರ್ಸೋಕ್ಕೆ ನೋಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಹೇಳೋದಲ್ಲ, ವಿಜಯೇಂದ್ರಿಗೆ ದಮ್ಮು ತಾಕತ್ತು ಏನಾದ್ರು ಇದ್ದರೆ ಅವರಿಗೆ ತೋರ್ಸೋಕ್ಕೆ ಹೇಳಿ. ದುಡ್ಡು ಹಿಡ್ಕೊಂಡು ಹೋದ ಸರಿ ಏನೋ 16 ಜನ ತಗೊಂಡೋಗಿ ರಾಜ್ಯದ ಅಧಿಕಾರ ಹಿಡಿದ್ರಂತಲ್ಲ. ಈ ಸರಿ ನಮ್ಮ ಪಕ್ಷದ ಇವತ್ತು MLAಗಳು 140 ಹತ್ತತ್ರ ಇದ್ದೀವಿ, 138 + 2 140 ಜನ ಇದ್ದೀವಿ. ಏನಾದರೂ ತಾಕತ್ತಿದೆಯಾ ವಿಜೇಂದ್ರ ನಿನಗೆ? ಅಥವಾ ನೀನು 1000 ಕೋಟಿ ಇವ್ರು ಹೇಳ್ದಂಗೆ ಯತ್ನಾಳ್ ಹೇಳ್ದಂಗೆ 25-30 ಸಾವಿರ ಕೋಟಿ ಮಾಡಿದ್ದಾರೆ ಅವರು ಅಪ್ಪ ಮಕ್ಕಳು ಅಂತ ಹೇಳ್ದಂಗೆ 25,000 ಕೋಟಿ ಏನಾದ್ರು ನೀನು ಹಾಕೋದಿದ್ರೆ ನೀನು ತಾಕತ್ತಿದ್ರೆ ಹಾಕು ನೋಡೋಣ ಅಂತೀವಿ. ನಾವು ಚಾಲೆಂಜ್ ಮಾಡ್ತೀವಿ. ಇವತ್ತು ಸುಮ್ಮನೆ ಎಳೆ ವಯಸ್ಸು ಇದರಲ್ಲಿ ಏನೇನೋ ಮಾತಾಡ್ತಾರೆ, ಅದರಿಂದ ಯಾವುದೂ ನಡೆಯೋದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಇಲ್ಲಿ ಏನಾದರೂ ನಡಿಬೇಕಂದ್ರೆ ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅಧ್ಯಕ್ಷರ ಬದಲಾವಣೆನೂ ಅವರೇ ಮಾಡ್ತಾರೆ, ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ಅವ್ರು ಮಾಡ್ತಾರೆ. ಆದರೆ ಈ ವಿರೋಧ ಪಕ್ಷದವ್ರನ್ನ ಕೇಳಿ ನಾವು ಮಾಡೋದಲ್ಲ. ಅದು ಗೊತ್ತಾಯ್ತಾ? ಅವ್ರ ಹೈಕಮಾಂಡ್ ಹತ್ರ ಹೋಗಿ ಕೇಳಿ ಅವ್ರು ಫಸ್ಟು. ಅವ್ರು ಬುಡ ಎಲ್ಲ ಇರ್ಬೇಕಾದ್ರೆ ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ದಿನನಿತ್ಯ ನೋಡ್ತಾ ಇದ್ದಾರೆ ಇವತ್ತು ಅವ್ರ ಗೊಂದಲ ಎಷ್ಟಿದೆ ಅಂತ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಇಲ್ಲಿ ಗೊಂದಲ ಇಲ್ಲ. ಸುದ್ದಿ ಇದ್ದರೆ ನಾವು ಹೇಳ್ತೀವಿ, ಈ ಥರ ಏನಿದ್ರೆ ಸುಮ್ಮನೆ ಗೊಂದಲವಾಗುವಂಥ ಪ್ರಶ್ನೆ ಇಲ್ಲ. ಇದು ವಿರೋಧ ಪಕ್ಷದವರ ಕೈವಾಡ ಇದು ಅಷ್ಟೇ. ಅದೇ ಹೇಳಿದ್ನಲ್ಲ, ಈಶ್ವರಪ್ಪನವರು ಒಂದು ಕಡೆ ಹೊರಗಡೆ ಇದ್ದಾರೆ ಅಂತ. ಒಬ್ಬ ಹಿಂದೂವಾದಿಗಳು ಅವ್ರ ಪಕ್ಷದಲ್ಲಿ ದುಡ್ದಂಥವ್ರನ್ನೇ ಅಪ್ಪ ಮಕ್ಕಳೆಲ್ಲ ಸೇರಿ ಇವ್ರು ಹೊರಗೆ ಹಾಕಿದ್ದಾರೆ. ಈಶ್ವರಪ್ಪ ಈಗ ಏನೋ ಒಳಗೆ ಬರೋಕ್ಕೆ ಇವರೆಲ್ಲ ಪ್ರಯತ್ನ ಮಾಡೋಕ್ಕೆ ಈಶ್ವರಪ್ಪನ ಅವ್ರದ್ದೊಂದು ಪ್ರಯತ್ನ ಅಷ್ಟೇ. ಈಶ್ವರಪ್ಪನವ್ರು ಅಲ್ಲಿ ಮಾಡಿದ್ರೇನು, ಇಲ್ಲೇ ಹಿಂದೇನೋ ಮಾಡಿದ್ರಲ್ಲ, ಬ್ರಿಗೇಡ್ ಏನೋ ಮಾಡಿದ್ರಲ್ಲ. ಎಂಥ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಏನೋ ಮಾಡಿದರು. ಆ ಯಾವ ಬ್ರಿಗೇಡು ಅದು ನಡೆಯಲ್ಲ. ಈಶ್ವರಪ್ಪನವ್ರದ್ದು ಏನು ಚಲಾವಣೆ ಇಲ್ಲ ಈಗ, ಅದು ಮುಗಿದ ಕತೆ ಅದು. ಯಾಕಂದರೆ ಅವ್ರು ಕೂಗಿ ಹಿಂದುತ್ವ ಅಂದು ಪಾಪ ಅವ್ರ ಹಿಂದೆನೇ ಸರಿಸಿ ಹಾಕಿದ್ರು ಅವ್ರನ್ನೆಲ್ಲ ಅಷ್ಟೇ. ಹಿಂದುತ್ವ ಅಂದವರೆಲ್ಲ ಕೆಲವರೆಲ್ಲ ಹೋಗ್ಬಿಟ್ರಲ್ಲ ಅವರೇ BJPಯವರೇ ಸರಿಸಿ ಹಾಕ್ಬಿಡ್ತಾರೆ. ಇನ್ನು ವಿಜಯೇಂದ್ರ ಅಂತ ಯಾರನ್ನೂ ಬರೋಕ್ಕೆ ಬಿಡೋದಲ್ಲ ಅವರು ವಿರೋಧ ಇದ್ದವ್ರಿಗೆ. ಹಾಗಾಗಿ ಅದು ನಡೆಯಲ್ಲ ಅನಿಸ್ತದೆ ನನ್ನ. ಏನು CBI ಎಷ್ಟು ಕೊಡ್ತೀರಿ ಸ್ವಾಮಿ? ಹಿಂದೆ ಜಾರ್ಜ್ ಮೇಲೆ ಬಂದ ಸಂದರ್ಭದಲ್ಲೂ CBI ಕೊಟ್ಟಿದ್ವಿ ಅಲ್ವಾ? ಎಲ್ಲ ನಾವು ಕೊಟ್ಟಿದ್ದು CBIಗೆ ಜಾಸ್ತಿ ಕೊಟ್ಟಿದ್ದು ನಾವು. BJPಯವ್ರ ಕಾಲದಲ್ಲಿ CBI ಕೊಡಲೇ ಇಲ್ಲ, ನಾವೇ CBI ಜಾಸ್ತಿ ಕೊಟ್ಟಿವಿ. ಎಲ್ಲ ಫೇಲ್ಯೂರ್ ಆದವು. CBI ಏನು ಕೆಲಸ ಆಗಿಲ್ಲ. ಇದನ್ನು ಕೊಡೋದು ಬಿಡಿ, ಅದಕ್ಕೇನಂತ ಬೇಕಾದರೆ ಏನು ಇದಿದೆ. ಪ್ರಿಯಾಂಕಾ ಖರ್ಗೆ ಅವ್ರದ್ದು ಏನಿದೆ ಅದರಲ್ಲಿ? ಅವ್ರ ಮೇಲೆ ಏನಿದೆ? ಇದೆ? ಈಶ್ವರಪ್ಪನವ್ರ ಮೇಲೆ ಬಂದಿದ್ದೆ ಬೇರೆ, ಇದು ಬಂದಿದ್ದೆ ಬೇರೆ. ಮಾಡಿ ಹಾಗೇನಿದ್ರೆ ಮಾಡೋಣ ಅದಕ್ಕೇನು ಬೇಕಾದರೆ. ಆ ಥರ ಏನು ಇಲ್ಲ. ಆದರೂ ಸುಮ್ಮನೆ ಇವ್ರಿಗೇನು ಗೊತ್ತಾ, ಈ ಟೈಮಲ್ಲಿ ಒಂದು ಗೊಂದಲ ಮಾಡಬೇಕು, ಸರ್ಕಾರನ ಸ್ವಲ್ಪ ಅಲ್ಗಾಡಿಸ್ಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಸರ್ಕಾರಕ್ಕೆ ಗೊಂದಲ ತರಬೇಕನ್ನೋ ಉದ್ದೇಶ ಇಟ್ಕೊಂಡು ಬಿಟ್ಟರೆ ಯಾವುದೂ ನಡೆಯಲ್ಲ. ಏನಾಯಿತು ಮೂಢ ಕೇಸು ಇವೆಲ್ಲ ಹೋರಾಟ ಇವ್ರದ್ದು ಏನಾಯಿತು? ಏನು ಹೋರಾಟ ಮಾಡಿದ್ರು ನೀವೆಲ್ಲ? ಅವ್ರದ್ದೇ ಟುಷ್ಯಾಗಿ ಹೋಗಿದೆ ಈಗ. ಹಾಗಾಗಿ ಅವ್ರದ್ದೇ 2 ಭಾಗ ಆಗಿ ಈಗ ನೋಡಿ, ಈಗ ಬೇರೆ ಹೊರಟಿಯಾರೀಗ ಅಲ್ವಾ? 2 ಭಾಗ, ಬಳ್ಳಾರಿ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ, ಈ ಕಡೆ ಬೆಳಗಾವಿ ಕಡೆ ಒಂದು ಭಾಗ ಆಗಿ ಹೋಗಿದ್ದಾರೆ. ಅವ್ರ ಪಕ್ಷದ ಬುಡಾನೇ ಅಲ್ಲಾಡ್ತಾ ಇದೆ. ಅದು ಸರಿ ಮಾಡ್ಕೊಳ್ಳೋಕೆ ಹೇಳಿ ಅವ್ರಿಗೆ. ಥ್ಯಾಂಕ್ ಯು. ಅದು ಸಹಜವಾಗಿ ತಪ್ಪಾಗಿದೆ. ಅದು ಬಾಣತಿಯರ ಸಾವು ಯಾವುದೇ ವ್ಯಕ್ತಿ ನಾವು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಶ್ನೆಯೇ ಇಲ್ಲ. ಯಾಕಂದರೆ ಅದು ಇದು ದೇಶದಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ, ಎಲ್ಲರಿಗೂ ಅವಕಾಶ ಇದೆ. ಒಬ್ಬ ಬಡ ಕುಟುಂಬಗಳು ಉಳಿಬೇಕಾದ್ರೆ ಅದು ದಿನೇಶ್ ಗುಂಡೂರಾವ್ ಹೇಳ್ದಂಗೆ ಆ ಮಾತ್ರೆಗಳ ಪ್ರಭಾವ ಆಗಿದೆ ಅಂತ ಕೇಂದ್ರದಲ್ಲೇ ಇರುವಂಥ ಅವರು ಅದನ್ನು ಸರಿ ಮಾಡಿಸ್ಬೇಕು. ಕೇಂದ್ರದವರು ಕೈ ಹಾಕಬೇಕು ಇದಕ್ಕೆಲ್ಲ. ರಾಜ್ಯ ಮತ್ತು ಕೇಂದ್ರದವರು ಸರಿ ಮಾಡಿಕೊಂಡು ಒಟ್ಟಿನಲ್ಲಿ ಆ ಭಾಗದ ಜನರಿಗೆ ಯಾವುದೇ ಬಾಣ್ತಿಗಳು ಸಾವಾಗಬಾರ್ದು ಅನ್ನೋ ನಂದು ಒಂದಿದೆ. ಆ ಥರ ಆಗಿದ್ರೆ ನೋವಾಗುತ್ತೆ, ನಮಗೂ ನೋವಾಗುತ್ತೆ. ಯಾಕಂದರೆ ಯಾವುದೋ ಒಂದು ಹೆಣ್ಣುಮಗಳು ಸಾವು ಇಡೀ ಕುಟುಂಬ ನಾಶ ಆಗುತ್ತೆ. ಅದು
ಆ ಥರ ಆಗಬಾರ್ದು. ಇದು ಇಂಥ 21ನೇ ಶತಮಾನದಲ್ಲೂ ಸಹ ಮಗು ಸಾವಾಗೋದು ನಾವು ಸಹ ಖಂಡನೆ ಮಾಡ್ತೀವಿ, ಅದರಲ್ಲಿ ಏನು ಎರಡು ಮಾತಿಲ್ಲ. ಅದಾಗಬಾರ್ದು. ಅದಕ್ಕೆ ನಮ್ಮ ಸರ್ಕಾರ ಗಟ್ಟಿ ಧ್ವನಿಯಾಗಿ ಮುಂದೆ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಸಾರಿಗೆ ಬಸ್ ನೋಡ್ರಿ, ಸಾರಿಗೆ ಬಸ್ಸು ಇವತ್ತು ದರ ಏರಿಕೆ ಮಾಡೋದು ಎಲ್ಲ ಕಡೆನೂ ಮಾಡ್ತಾರೆ. ಯಾಕೆ ಈಗ ಗ್ಯಾಸು 1000 ರೂಪಾಯಿ ಇದು 400 ರೂಪಾಯಿ ಇದ್ದದ್ದು ಈಗ ಎಲ್ಲಿ ಹೋಯ್ತು? ಅದಕ್ಕೆ ಏನಾದ್ರು ಕೂಗಾಡ್ತಾ ಇದ್ದಾರೆ ಯಾರು? ಬೇಡ, GSTನ ಹಾಲಿನ ಮೇಲೆ ಈ ಮೊಸರು ಮೇಲೆಲ್ಲ ಹಾಕಿದ್ರು, ಅದ್ರ ಮೇಲೆ ಯಾರು ಕೇಳ್ತೀರಾ ನೀವು? ಕೇಳಲ್ಲ. ಹಾಗೆ ಹಿಂದೆ 5 ವರ್ಷ ಕೊರೋನಾ ನೆಪ ಹೇಳಿ ಇಡೀ ನಮ್ಮ ಸಾರಿಗೆ ಇಲೆಯನ್ನು ಸರ್ವನಾಶ ಮಾಡಿದ್ದೇ ಇದೇ BJP ಅವರು. ಸಂಪೂರ್ಣ ಸರ್ವನಾಶ ಮಾಡಿದ್ದಾರೆ ಇವರು. ಎಲ್ಲ ಲಟೂರಿ ಬಸ್ ಆಗಿಬಿಟ್ಟು ಹಾಳಾಗಿ ಹೋಗಿದೆ. ಈಗ ನಮ್ಮ ಸರ್ಕಾರ ಹೊಸ ಬಸ್ ಯಾರು ತಂದಿದ್ರು ಅವರು? 5 ವರ್ಷದಲ್ಲಿ ಒಂದೇ ಒಂದು ಹೊಸ ಬಸ್ ಕೊಟ್ಟಿಲ್ಲ. ಇವತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರು ಬಂದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಈಗ ನಾವು ಸುಮಾರು 3000 ಚಿಲ್ಲರೆ ಬಸ್ಸನ್ನು ಈಗ ಖರೀದಿ ಮಾಡ್ತಾಯಿದ್ದೀವಿ. ನನ್ನ ಸಾಗರಕ್ಕೆ ಈಗ 10 ಬಸ್ ಬಂತು ಈಗ ಆಲ್ರೆಡಿ. 10 ಆಯಿತಾ? 10 ಬಸ್ ಬಂದಿದೆ, ಬಿಟ್ಟಾಯ್ತು. ನಾವು ಇನ್ನೂ 15 ಬಸ್ಸು 20 ಬಸ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾರು ಮಾಡ್ತಿರೋದು? ಇವಕ್ಕೆಲ್ಲ ಬೇಕಲ್ಲ ಅಲ್ವಾ? ಕಾರ್ಮಿಕರು ಸಂಬಳ ಕೊಡಲೇಬೇಕಲ್ಲ. ನೀವು ಅವರೇನು ಹೇಳೋದು? ಶಕ್ತಿ ಯೋಜನೆಯಿಂದ ಲಾಸ್ ಆಯಿತು ಅಂತ ಹೇಳ್ತಾರೆ. ಶಕ್ತಿ ಯೋಜನೆಯಿಂದ ನಮಗೇನು ಲಾಸ್ ಆಗಿಲ್ಲ, ಅದು ಅದರ ಸಮ ಆಗ್ತಾಯಿದೆ. ನಮಗೆ ಲಾಸ್ ಆಗಿದ್ದು ಇವರಿಂದ, ಈ ಪಾಪಿಗಳಿಂದಲೇ. ಕೊರೋನಾ ಸಂದರ್ಭದಲ್ಲಿ ಲೂಟಿ ಮಾಡಿ ಹೊಡ್ಕು ತಿಂದರು, ಬಸ್ಸನ್ನು ಲಾಸ್ ಮಾಡಿ ಹೋದಂಥ ಪಾಪಿಗಳು ಇವರೆಲ್ಲ. ಹಾಗಾಗಿ ಇವರಿಗೆ ನೈತಿಕ ಹಕ್ಕಿಲ್ಲ ಮಾತಾಡಲಿಕ್ಕೆ. ಅದರಿಂದ ಸ್ವಲ್ಪ ಜನರಿಗೆ ಜಾಸ್ತಿ ಮಾಡಿದ್ವಿ, ಅದನ್ನು ನಾನು ಸಮರ್ಥನೆ ಮಾಡೋಕ್ಕಾಗಲ್ಲ. ಆದರೂ ಏನು ಮಾಡೋದು? ಮಾಡಲೇಬೇಕಲ್ಲ. ಹೊಸ ಬಸ್ ಖರೀದಿ ಮಾಡಬೇಕಲ್ಲ. ಬೇಡ, ಹೊಸ ಬಸ್ ಖರೀದಿ ಮಾಡೋದು ಬೇಡ ಅಂತ ಹೇಳಿದರೆ ನಾವು ಜಾಸ್ತಿ ಮಾಡೋಕ್ಕೆ ಹೋಗಲ್ಲಪ್ಪ. ನಾವು ನಿಲ್ಲಿಸ್ಬಿಡ್ತೀವಿ. 3500 ಬಸ್ ಖರೀದಿ ಮಾಡ್ತಾ ಇದ್ದಾರೆ, ಬೇಡ ಬಂದು ನಿಲ್ಲಿಸ್ತೀವಿ ಅಲ್ವಾ? ಸಂಬಳ ಕೊಡೋದು ಇದ್ದಿದ್ದೇ ಬಿಡಿ, ಸಂಬಳ ಕೊಡಲೇಬೇಕಲ್ವಾ? ಅದೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ. ಅದು ಆಗಿದೆ ಅಂತ ಹೇಳಿದ ಆಗುತ್ತೆ. ಗ್ಯಾರಂಟಿ 54,000 ಕೋಟಿ ಏನು ಕಮ್ಮಿ ಅಲ್ಲ. ಈ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಆಗ್ತದೆ. ಅದು ಒಂದು ಅಭಿವೃದ್ಧಿ ಅಲ್ವಾ? ಗ್ಯಾರಂಟಿ ಕಾರ್ಡಿಂದ ನೊಂದ ಜೀವಗಳು ಎಷ್ಟೋ ಬಡ ಕುಟುಂಬಗಳಿದ್ದಾರೆ. ಭಾಳ ಜನರಿಗೆ ಗೊತ್ತಿಲ್ಲ ಅದು. ನನಗೆ ಗೊತ್ತು, ನನ್ನ ಕ್ಷೇತ್ರದಲ್ಲಿ ಇರೋಮಲ್ಲ. ಪಾಪ ಒಂದೊತ್ತಿಗೆ ಊಟ ತಿನ್ನೋಕ್ಕೂ ಇಲ್ಲವರು ಇದ್ದಾರೆ, ಭಾಳ ಜನ ಇದ್ದಾರೆ. ಅವರು ಇವತ್ತು ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅದು ಒಂದು ಇದಲ್ವಾ? ಅಭಿವೃದ್ಧಿ ಅಲ್ವಾ? ಬಡ ಕುಟುಂಬದಿಂದ ಮೇಲೆ ಬರೋದು ಅಭಿವೃದ್ಧಿ ಅಲ್ವಾ? ಅದು ಅಭಿವೃದ್ಧಿನೇ. ಹೇಳಿದಾರಲ್ಲ ಹೋದ ಸರಿ ನಮಗೆ 1,22,000 ಕೋಟಿ ಅಭಿವೃದ್ಧಿ ಕೊಡ್ತೀನಿ ಅಂದ್ಯಾರೆ. ಅದು ಸಾಕಾಗಲ್ಲ. ಈ ಸರಿ ಬಡ್ಜೆಟಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೆಚ್ಚುವರಿ ದುಡ್ಡು ಬರೋದ್ರಿಂದ 1,90,000 ಕೋಟಿ ಏನೋ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಬಂದರೆ ಸಾಕಲ್ಲ. BJP ಮಾಡಿದ್ದೇನು? ಲಾಸ್ಟ್ ಕೊನೆ 1.5 ವರ್ಷ ಇರಬೇಕಾದ್ರೆ 2 ಲಕ್ಷ 10 ಕೋಟಿ ಸಾಲ ಮಾಡಿದರು ಅವರು. ಸಾಲ ಮಾಡಿ ಅವರು ಅದೇನು ಹೇಳ್ದಲ್ಲ ಕೊಟ್ಟು ಅಲ್ಲಿ ಕೆಲಸ ಮಾಡಿದ್ದಾರೆ. ಬಿಟ್ಟರೆ ನಮಗೂ ಅವಕಾಶ ಇದ್ದಾವೆ, ನಾವು ಮಾಡ್ತೀವಿ ಬಿಡಿ ಅಲ್ವಾ? ಅಷ್ಟೇ. ಅಭಿವೃದ್ಧಿಗೇನು ಕೊರತೆ ಆಗಲ್ಲ, ಖಂಡಿತ ಆಗತ್ತೆ. ನಾನೇ ಸನ್ಯಾಸಿ ಅಂತ ಅವತ್ತೇ ಹೇಳ್ತಾ ಇದ್ದಲ್ಲ, ಆಕಾಂಕ್ಷಿನೇ. ನಾನು ಒಬ್ಬ ಪ್ರಬಲವಾದಂಥ ಆಕಾಂಕ್ಷಿ. ನಾನು ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದಂಥವನು. 3ನೇ ಟರ್ಮ್ ನಾನು MLA ಆಗಿದ್ದೇನೆ. ಈ ಜಿಲ್ಲೆಯ ಜನರಿಗೆ ಗೊತ್ತು, ರಾಜ್ಯದ ಜನರಿಗೆ ಗೋಪಾಲಕೃಷ್ಣ ಬೇಳೂರು ಏನೋ ಗೊತ್ತಿದೆ. ಆದರೆ ನಾನು ಕೇಳ್ತೀವಿ, ಆದರೆ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಈಗ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ. ಅದು ಯಾವತ್ತೂ ಇಲ್ಲ. ಅದೇನೋ ಇದ್ದರೆ ನಾವು ಕೇಳ್ತೀವಿ. ಅಲ್ಲ, 2 ವರ್ಷ ಆಗಿಲ್ಲಲ್ಲ, ಇನ್ನು ಆದಮೇಲೆ ನೋಡೋಣ. ಖಂಡಿತ ಆಗಲಿ, ಆದಮೇಲೆ ಏನಿದೆ ಕೇಳೋದು ಅಂತ ಕೇಳ್ತೀವಿ. ಆದರೆ ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು. ನಾನು ಯಾವತ್ತೂ ಒತ್ತಾಯ ಹಾಕಲ್ಲ. ನಾವು ಆಕಾಂಕ್ಷಿ ಅಂತ ಹೇಳ್ತೀನಿ ಅಷ್ಟೇ. ಹೇಳ್ತೀನಿ ಇಷ್ಟೇ. ಓಕೆ, ಥ್ಯಾಂಕ್ ಯು. ನೋಡಿ, ಇದು ಅಷ್ಟೆಲ್ಲ ಬ್ಯಾಡ್ದಾಗಿತ್ತು. ಯಾವುದೋ ಒಂದು ಕೇಸ್ ಹಾಕಿ ಇದು ಮಾಡೋದು ಒಳ್ಳೇದಿತ್ತು. ಈ ಸುಮ್ಮನೆ ಗೊಂದಲ ಮಾಡ್ಕೊಂಡು ಹೋಗೋದು ನನಗೂ ಇಷ್ಟ ಇಲ್ಲ. ಯಾಕಂದರೆ CT ರವಿ ಅಂತ ಒಬ್ಬ ಹಿಂದುತ್ವವಾದಿ. ನಮ್ಮ BJP ಅಂದರೆ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಬಂದಂಥ CT ರವಿಗಳು ಈ ರೀತಿ ಒಂದು ಹೆಣ್ಣು ಮಗಳಿಗೆ ಅಸೆಂಬ್ಲಿಯಲ್ಲಿ ಆ ಥರ ಮಾತಾಡ್ತಾರಲ್ಲ, ಇದು ಅವರು ಕೆಳಮಟ್ಟದ ನೀತಿ ಅಂತ ಕಾಣ್ತಿದೆ. ಅಂದರೆ ಬೋಗಸ್ ಇವರಲ್ಲ. ಹಿಂದುತ್ವ ಅಂತ ಹೇಳೋದು ಬೋಗಸ್ಸು. ಏನು ಇಲ್ಲಿ ಎಂಥ ಇದೆಯಲ್ಲ ಅವ್ರದ್ದು ದತ್ತಪೀಠ ಅಂತ ಹೇಳ್ಕೊಂಡು ಸ್ವಾಮೀಜಿ ಥರ ಇದು ಹಾಕ್ಕೊಂಡು ಅಲ್ಲಿ ಭಿಕ್ಷೆ ಬಿಡ್ಕೊಂಡು ಅನ್ನ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ಇದೇನಾ ಅವ್ರು ಕಲಿಸಿದ್ದು? ಹಿಂದುತ್ವ, ನಾನು ಕಟ್ಟ ಹಿಂದೂವಾದಿಗಳು, ನಾವು ನಮ್ಮ BJP ಅಂದರೆ ನಾರಿಯರ ಬಗ್ಗೆ ಅಪಾರ ಗೌರವ. ಇದೇನಾ ಅವ್ರ ಅಪಾರ ಗೌರವ? ಅವರ ಮನಸ್ಥಿತಿ ಗೊತ್ತಾಗುತ್ತೆ. ಅದಕ್ಕೆ ಬಗ್ಗೆ ನಾನು ಮಾತಾಡಲ್ಲ. ಅದನ್ನು ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದು ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.